ಪ್ರಶ್ನೆ ಉತ್ತರ ಮಾಡಿ ಹಾಲು ಮತ್ತ ವಿಷಯ ಮಾತಾಡ್ರಿ ಅಂತ ಹೇಳಿದ ಬಳಕ ಮಾತಾಡಿದೀವಿ. ಹೌದು ದೈವಕ್ಕೆಲ್ಲ ಗೊತ್ತಿದ್ ವಿಷಯದ ಪ್ರಶ್ನೆ ನಾವ್ ಏನ್ ಮಾಡಿದ್ವಿ ಅನ್ನೋ ಗೊತ್ತು. ಅವ್ರಾದ್ರು ಹೊಡೆದ್ ಹೇಳ್ಯಾರ. ಹೇಳ್ರಿ ನಾ ಏನ್ ಕೇಳಿದೆ, ಅಕ್ಕನ ಹೇಳ ಮಾಯವನ ಕೊಳ್ಳ ಗುಳ್ಳವ್. ಹೌದು ಹೌದು ಕೇಳಿದಪ್ಪ. ಮತ್ತ ಆಕಿ ಗುಳ್ಳ ಕಟ್ಟದವ್ರು ಯಾರು? ಹೌದು ಎದರ ಸಲುವಾಗಿ ಗುಳ್ಳು ಬತ್ತು? ಹೌದು ಮಾಯಕ್ಕನ ತಾಯಿ ತಂದಿ ಯಾರು? ಕೇಳಿದಪ್ಪ ಕೇಳಿದೆವು. ಆ ಮಾತಿಗೆ ಅವ್ರ ಏನ್ ಹೇಳಿದ್ರು, ಏನ್ರಪ್ಪ? ತಾಯಿ ತಂದಿ ಹೆಸರು ಹೇಳಿದ್ರು. ಹೌದು ಶಾಣ್ಯರ. ಹೌದು ದೈತ್ಯ ಹೊಡಿ ಮುಂದ ಎಲ್ಲಕ್ಕೆಲ್ಲ ಸೋರ್ ದೈತ್ಯ ಹೊಡಿ ಮುಂದೆ ಬಿಡು ಸುಮ್ಮ ಇಲ್ಲಿ ಅಟ್ಟೆ ಗಬಲ್ ಕಟ್ಕೊಂಡು ಸುಮ್ ಹೋಗುದು. ಹೌದು ಆದ ಕಾರಣ ಹೌದು ಅಕ್ಕನ ಹೇಳ ಮಾಯವನ ಕೊಳ್ಳ ಗುಳ್ಳದ ತಾಯಿ ತಂದಿ ಹೆಸರು ಹೇಳಿದ್ರಿ. ಹೌದು ಅಕ್ಕಿ ಕೊಳ್ಳ ಗುಳ್ಳದನ್ನ ಗಂಡಿ ಯಾರಿ ಮಾಡಿ ಕೊಟ್ಟಾರ ಏನ್ನತ್ತಾರ? ಏನ್ರಪ್ಪ? ಎಲ್ಲಾ ಸೇರು ದೈತ ಹೊಡ್ಯಾಕರ. ಹೌದು ಅಕ್ಕನ ಹೇಳ ಮಾಯವ ಹೌದು ಅರ್ಧ ಮೀಸಿ ಅರ್ಧ ಗಡ್ಡ ಅಂದವ. ಹೌದು ಹೇಳ್ರಪ್ಪ ಮಾತ. ನೀನ್ ಯಾಕತಿ ಮಾಯ ಗಡ್ಡಿ ಅವ ಅಂದನ ಹೇಳಕತ್ತಿದನ. ಹೌದು ಆ ಗಡ್ಡ ಹಾಕನಲ್ಲ ಯಾವ ಗಡ್ಡು ತಿಳ್ಕೊಂಡ್ ಯಾಕೆ ಮೀಶ್ಯಾವ ಅರ್ಧ ಅಂತ ಹೇಳ್ದವನೇ. ಹೌದು ಗಡ್ಡು ಅವಂದ ಅರ್ಧ ಅಂದವನೇನು ಚಿಂಚಾಗ ಹೋಗಿ ನೋಡಿಲ್ ನೀ? ಹೌದ್ರಪ್ಪ. ಆಕೆ ಈಗ ಗಡ್ಡಿಲ್ಲ. ಹೌದು ನೀ ಮಾತ್ರ ಕಾಯ್ದಿದಿ ನೋಡು. ಕಾಯಂಗ್ ಕಾಯ್ದಿ ಖರೆ ಮಂಡ್ರ ಚಟಾಸಿದಿ. ಹೌದು ಅದೇ ಮಾಡ್ತಿದ್ದಮ್ರಿದ್ರ ಅವ್ರದೇ ಖರೆ ಅಲ್ಲ ಹತ್ತಿದನ. ಹಾ ನನಗೆಲ್ಲ ತಿಳಿತದ ಅದು. ನಾನು 41 ವರ್ಷ ಅದೇ ಮಾಡಿದ. ಹೌದು ಯಾವ ಊರಾಗ ಹೆಂಗ್ ಹೋಗ್ಬೇಕು ನನ್ನ ಮೊದಲೇ ಹೇಳ್ಯಾರ. ಹೌದು ಅಲ್ಯಾಕ ಮಾತು ಭಂಡ್ರ ಹಿಡಿದೆ. ಓ ಶಿವನ ಅನಗಾಡ್ ಮಂದಿ ಅಂದ್ರು. ಅದಕ್ಕೆ ನಾನ್ ನಿಮ್ಮ ಮಂದಿ ಹಂಗಿದ್ರೆ ನಿಮ್ಮ ಮಂದಿ ಯಾರು ಹೇಳೋರು ಇರ್ತಾರಲ್ಲ ಊರಾಗೆಲ್ಲ ಒತ್ತಟ್ಟೆ ಇರ್ತ ಹಂಗೇನು ಇರಲ್ಲ. ಹಾ ಅದಕ್ಕೆ ಹೌದು ಮಾಳಿಂಗ್ರಾಯನು ಅಟ್ಟೆ. ಹೌದು ಅಮೋಘಸಿದ್ನು ಅಟ್ಟೆ. ಹೌದ್ರಪ್ಪ. ನೀವು ಸುಮ್ ಹಿಂಗೆ ಅಡ್ಡ ಏನ್ ಮಾತಾಡ್ತೀರಿ ನೋಡು, ಅದಕ್ಕೆ ಊರ ಹೆಸರು ಕೆಡಿಸ್ಕೋತೀರಿ. ಅಡ್ಡ ಮಾತಾಡಲ್ಲ ಅಜ್ಜಬತ್ತ. ನಾ ಜಗ ಹಾಡು ತಿನ್ನ ಊರಾಗ ಹಿಂಗೆ ಮಾಡಿದ್ರು ನನಗೆ ಯಾರು ಹಾಡು ಕೊಡ್ಲಿಕ್ಕಿಲ್ಲ. ಇಲ್ಲ ಅವ್ರ ಕೈ ಮೈಕ್ ಕೊಟ್ಬಿಡು ನೋಡ್ರಿ. ಅವ್ರ ಏನ್ ಹೇಳ್ತಾರ ಅದು ಚರ್ಚೆ ಕೇಳುದು, ನಾವೇನ್ ಹೇಳ್ತೇವೆ ಚರ್ಚೆ ಕೇಳಿದೆ. ಮಾರಾಯ ನಿನ್ ತಪ್ಪದ. ಹೌದು ಅವ ಬೆನ್ ಬಿಡುದಿಲ್ಲ ಇನ್ನ ಬಿಡಲ್ಲ ಅವ್ರು. ತಿರುವಾಡಿ ಬೆನ್ ಹತ್ತಾರ ಅವ್ರು. ಅವನ್ ತಲೆ ಪಕ್ಕ ಬೇಟದ. ಹಾ ಅವ್ರು ಸೊಕ್ಕಿನವ್ರು ಇಂಗ್ಲೇಷ್ ಉಳ್ದವ್ರು. ಹಂಗ ಅದೊಂದು ಪದ ಮಾಡಿದ್ರ ಅವರು ಒಮ್ಮದಿ ಮಾನಸಿದ ಮಂಡ ಬಾರಕ್ ಹೋಲ ಕರೆಯದಿದ್ದರೆ ಮಾನಸಿದ ಹೆಸರು ಎಲ್ಲಿ ಜಗತ್ನಾಗ ಬರ್ತಿತ್ತ ಅಂತ ಹೇಳ್ತಾರೆ. ಮಳ್ಳ ನೀವು ಕ್ಯಾಸೆಟ್ಕ್ಕಿಂತ ಮೊದಲೇ ನನ್ನ ಹೆಸರು ಮಾನಸಿದ್ದದ. ಅದು ಯಾವಾಗ ಕಂದಲ್ಗಾಯಿ ಬೀರ ಮನವಿ ಮದ್ಕೊಂಡು ಮಾರದ್ರ ಹೇಳಿದ್ರು. ಹೌದು ಕಂದ ಮಾರ್ಯಾನ ಸಂಗಟ ಹಾಡವ್ರು ಯಾರು ಇತ್ತಿಲ್ಲ. ಹೌದು ಕಂದಲ್ಗಾಯಿ ಬೀರ ಒಬ್ಬನೇ ಗಂಡ ಗೌಡ್ ಬೀರ್ಸಿದ್ದ. ಬೀರ ಮಾಸ್ತರ್ ಮನವಿ ಮಾರ್ಯಾಂದ ಜಗಳ ಹಾಕೋತ ಬೆಳ್ಳುಂಡಿಗೆ ಆ ಕಡೆಗೆ ಹಾಕೋತ ಕುಮಟಾಕ ಬತ್ತು. ಹೌದು ಕುಮಟಾಕ ಬರಾನ ಬೀರ್ ಹಾಡಿಕೆ ಬಾಕ್ರ ಬಹಳ ಹಾಲ್ ಮತ್ತೆ ವಿಷಯ ಮಾಹಿತಿ ಬಹಳ ಬೀರ್ಗ. ಹೌದು ಮಾರಾಯ ತರಬಿ ಕೇಳಕತ್ತಾವ ಜಗಳ ಬರ್ತಲ್ಲಿ. ಹೌದು ಜಗಳ ಬಂದ ಗಜಿಯ ಕಸಕನೆ ಗುಳವಂಚಿ ಇದ್ದಲ್ಲ ಮಾರಾಯನ ಸಂಗಟವ ಕೈಲಾಸದಾಗಿತ್ತು. ಕಾಂಜಿನ ಕಂಬಳಿ ಅಂದ ಕಾಲಾಗ ಅದು ಗುಳವಂಚಿ ಏನತ್ತ ಮಾರಾಯನ ಸಂಗಟ ಇದ್ದು ಕಾಂಜಿನ ಕಂಬಿಗೆ ಒಂದು ಟಗರ್ ಹರಿದತ್ತ. ಹೌದು ಬೀರ ಅವ ಅಲ್ಲೇ ಕಂಬಳಿ ಮುಟ್ಟಿದ್ರು. ಹೌದು ಕಂದಲ್ಗಾಯಿ ಬೀರ ಅವ ಅಲ್ಲೇ ಜೋಡ್ಗಡೆ ಅಟ್ಟು ಹಾಲ್ ಮತ್ತ ಎಡ್ಡೆ ಇತ್ತು ಮೊದಲು ನಿಡುನ್ ಕುಲ್ಕಣಿಯವ್ರು ಬಿಜ್ಜರಿ ಸ್ವಾಮ. ಹೌದು ಕಂದಲ್ಗಾಯಿ ಬೀರ ಮನ್ವಿ ಮಹಾರಾಜರು. ಈ ಕಡೆ ಮಾಳಿಂಗ್ರ ಮಠದಾಗ 3-4 ಕಂದಲಿ ಪಾಂಡ ಬೀರಪ್ಪ ಮಾಸ್ತರ್ ಇಬ್ರು. ಹೌದು ನಿಡುನ್ ಕುಲ್ಕರ್ಣಿ ಅವರು ಬಿಜ್ರಿ ಸ್ವಾಮಿನಿಂಗ. ಹೌದು ಇವ್ ನಾಕೆ ಮ್ಯಾಳಿದ್ದು ಮೊದಲ. ಹೌದ್ರಪ್ಪ ನಾ ಯಾವಾಗಾರ ಒಂದು ಹಾಡ್ತಿದ್ದೆ 4 ಹಾಡು ಅಟ್ಟೆ ಕಲ್ತಟ್ಟೆ ಹಾಡ್ತಿದ್ದೆ. ಮಾರಾಯಣ ಸಂಕಟ ಯಾವಾಗ ಬೀರ ಕಂಬಳಿ ಮುಟ್ಟದ. ಹೌದು ನನಗೆ 16-17 ವರ್ಷ ಇತ್ತು. ನಾಕೆ ಹಾಡಿ ಬರ್ತೀವಿ. ನನಗೆ ಉಂಬುರ್ಜಿ ಕರೆಸಿ ತಂದು ತೋಡಿ ಹಾಡಿ ತಂದು ನನಗೆ ಮುಂದೆ ಮಾಡಿ ಬೆಳೆಸ್ಕೇರಿ ಜಗತ್ತಿನಾಗ ಭಂಡಾರ ಚಾಲು ಮಾಡಿ ಜಗತ್ತಿನಾಗ ಮೆರಸಿ 10 ವರ್ಷ ದಿನ ಹಾಡಿಸಿದವ ಮೊದಲು ಕಂದಲ್ಗಾಯಿ ಬೀರ್ ನನಗೆ. ಹೌದು ಹೌದು ಮಾಳಿಂಗ್ರ ಮಠದವನ ಖರೆ ಗಡಿಬೇಕಾಗಿತ್ತು. ಅಮಾವಾಸ್ಯನ ಮಠದಾಗ ನನಗೆ ತೊಗೊಂಡು ತಿರ್ಗಾಡ 10 ವರ್ಷ. ಮುಂದವ ಏನೋ ಒಂದು ಇವ್ರದಿಂದ ಹಿಂದೆ ಸರಿತು ಜರ ವ್ಯಸನಿಂದ ಹಂಗೆ ಹಾಡ್ಕೋತಾನ. ಬಿಜರಿ ಅವ್ನು ಕ್ಯಾಸೆಟ್ ಮಾಡ್ದ ಅವನ್ ಬೆನ್ ಹತ್ತದ 10 ವರ್ಷ. ಇಂಗ್ಲೇಶ್ವರದವ್ ಮಾಡ್ದ 15 ವರ್ಷ ಅವನ್ ಜೋಡಿ ಹತ್ತದ. ಹಾ ಮುಂದೆ ಹೆಂಗ್ ಮಾಲ್ಗಳು ಬಂದಾವಲ್ಲ. ಈಗ ಸುಮಿತ್ರ ಬಂದವಳು 4-5 ವರ್ಷ ಆಕಿ ಬೆನ್ ಹತ್ತಿದ. ಯಾವ್ಯಾವ ಮ್ಯಾಲ ಹೊಸ ಬರ್ತಾವ ನನಗೆ ಹಂಜಕ್ಕೆ ಶುರು ಮಾಡಿದ್ರೆ ವಯಸ್ಸಾದ್ಬೇಕು ಕರೆಸ್ತಾರ ನಂದು ಪುಣ್ಯನಿ. ಹೌದು ಅವನು ವಯಸ್ಸಾಗೆ ಸಾಟ್ ಅವನಿಗೆ ತರೋದತ್ ಯಾರು ಅನ್ನಂಗಿಲ್ಲ. ಹೌದ್ರಿ ಎಡ್ಡೆ ಕಲಿ ಆನೆ ಅಂದ್ರು ಮತ್ ಹೊಳಿ ಕರೆಸ್ತಾರ ಅವ್ರ ಊರಿಗೆ. ಹೌದು 41 ವರ್ಷನಾಗ ಭಂಡಾರಿ ಇಲ್ದೆ ಮಾರಾಯ ಕೂತಾನೆ ಹೇಳ್ಬೇಡ್ರಿ ಮಾರಾಯ ಅಂತ ಹೇಳಿಕೆ ಅಂದ್ರೆ ಬ್ಯಾರೆ ಬ್ಯಾರೆ ಮಾಡಿ ತಂದು ಹಾರಿಸು ಇಚ್ಛೆ ಮಾಡಿರ್ತಾರೆ. ಮಾರಾಯನ ಹೆಸರು ಬಂದು ಮಾರಾಯ ತರೋದು ಬೇಡ ಒಂದು ಊರಾಗಿನ ಅನ್ಸ್ಕೊಂಡಿಲ್ಲ. ಹೌದು
ಹೌದ್ರಪ್ಪ. ಅದಕ್ಕೆ ಎಲ್ಲರ ಪುಣ್ಯ ಅದ. ಹೌದು. ಯಾಕಂದ್ರೆ ಎಲ್ಲಾರು ಸೂರ್ಯರ ಕಮ್ಮಿ ಆದ್ರು ನಂದು ಹಂಗೆ ತುಸು ಇಟ್ಟಿದೆ ಮಾಳಿಂಗರ ಬೀರಪ್ಪ ಅಮೌಷಧ ಇಟ್ಟಾರ ಅಂತೇಳಿ ಹೌದು. ನನ್ನ ಕರೆಸ್ತಾರ. ಇವ ಆತನ ಮಂಡ ಬಾರಕೋಲಿ ಯಾಕಂದ್ರೆ ಇಂಗ್ಲೇಷ್ ಹೊಡೆದ ನಡೆಯಾಗ ಓಡ್ತಿದ್ದಲ್ಲ ಹಾಡ್ನಾಕ್ ಕೋಗಿಲ್ ಹಾಡ್ದಂಗ ಹಾಡ ಅವ ಶಿರ್ಸ ಇಲ್ಲ. ಹೌದು. ಹಾಡ್ಲಕ್ಕಂತ ದೇವ್ರು ಬರ್ತಿತ್ತು ಮಂದಿ ಮೈಯಾಗ. ಹೌದು. ಅವನಿಗೆ ಕೇಳಬೇಕಾದ್ರೆ ಅಡ್ಡ ಮಾತಾಡಿ ಇಂಥ ಪ್ರಶ್ನೆ ಕೇಳಿದ್ ನೋಡಿ 3 ದಿನ ಹೇಳ್ತಾರ ಇವ್ರು. ಹೌದು. ಹಿಂಗ್ ಕೇಳ್ಬಿಡವ ಅವ್ರಿಗೆ ಹೇಳಕ್ ಬರ್ತಿದ್ದಲ್ಲ. ಯಾ ನಮ್ಮ ದೇವ ಮಂಡ ಬೆಳ್ಳಿಲ್ಲ ಸಣ್ಣ ಗಂಡಗ ಅವ್ರತ್ ನಾನು ಕರ್ಸವ್ರು. ಹೌದು. ಅದಕ್ಕೆ ನಾ 18 ಪುರಾಣ ಓದವಲ್ಲ. ನಿಮ್ ಖರೆ ಸತ್ಯ ಹೇಳ್ತೀನಿ ನಿಮ್ಗೆ ಹಿಂಜಾಕತ್ತಲ್ಲ ಮಾರ ಎಲ್ಲಕ್ಕ. ನಾ ಎಂದು ಪುರಾಣ ಓದಿ ಪುರಾಣ ಪುಸ್ತಕ ಎಂದು ಕೈ ಹಿಡ್ದಿಲ್ಲ. ಹೌದು. 41 ವರ್ಷ ಶಿವಸ್ತ ಮನೆ ಹೇಳ್ತ ಮನ್ಯಾಗ ಬರ್ದಕ್ಕಿಂತ ಪಾಠ ಮಾಡಿ ಯಾರ ಕಡೆ ತಂದು ಹಾಡಿಲ್ಲ. ಹೌದು. ಮನ್ಯಾಗ ಸದ್ಯ ಬೇಟೆಗ್ ಮಾಡಿ ಪದ ಜೋಡಣ ಮಾಡಿ ನುಡಿ ಮಾಡಿ ಪಾಠ ಮಾಡಿ ಹಾಡಂಗಿಲ್ಲ. ಹೌದ್ರಪ್ಪ. ಏನೋ ಒಂದ್ ಅವ್ರ ಪುಣ್ಯ ದೇವ್ರ ಪುಣ್ಯ ಅದ ಇಲ್ತ ನಡ್ದದ ಹಂಗೆ. ಅಂತ ಮಾನವಿ ಮಾರ ದೊಡ್ಡ ಗಡಿ ನನ್ನ ಮಠ ಮನ್ಯಾಗ ಇದ್ರ ಒಂದಿನ ಪದ ಕಡೆ ಹೋಗಿಲ್ಲ ಅವನಿಗೆ. ಹೌದ್ ಹೌದ್ರಪ್ಪ. ನಾ ಯಾನ್ ನಿಂತಂತೇಳಿ ನೀ ಬಡ್ಡಿ ನೋಡಿ ಸಿಕ್ತ ಮುಂದೆ ಏನೇನ್ ಚಾಲು ಮಾಡ್ತೇನೆ ಹೇಳ ನಾನು ನನಗೆ ಬರಲ್ಲ. ಇದೇ ಹಾಡು ತುಂಬ್ಕೋರ್ಬೇಕಾರೆ ನಾಳೆಗೆ ಹಾಡು ಮಾರ ನಾ ಹಾಡುವಲ್ಲ. ಇದಕ್ಕಿದ್ದಂಗೆ ಹೇಳ್ಬೇಕಲ್ಲ. ಹೌದು. ಅದಕ್ಕೆ ಇಂಗ್ಲೇಶ್ವರ ಕಾಡಿ ಕಡೆ ಸಿಟ್ಟಿಗೆ ಬಂದು ನನ್ನ ಮೇಲೆ ಪದ ಮಾಡುದು. ಪದ ಮಾಡಿ ನಾಡ ಮೇಲೆ ಬದನಾಮ್ ಮಾಡುದು. ಮಂಡ ಬಾರಕೋಲ ಹಾದಿ ಬಿಟ್ಟೆ ಕೇಳ್ತಿರ್ತೀನಿ ಶುದ್ಧೋಡಿ ಕೇಳ್ತೀನಿ ಖರೆ ಆ ಮಂಡ ಬಾರ್ಕೋಲ್ ಹಾಡಿ ಬಿಟ್ಟು ಜಗ ಎಲ್ಲ ಮಂಡ ಬಾರ್ಕೋಲ್ ಅತ್ತಾರ. ಉಮದಿ ಮಾನಸಿದ ಅಂದ್ರೆ ಮಂಡ ಬಾರ್ಕೋಲ್ ಇದ್ದಂಗೆ ತರಬೋಡಿ ತರಬೇ ಬಿಡ್ತಾನ. ತರತೋ ಖರೆ ಬಿರ್ದ ಅಂತ ಲಂಡ್ ಬಾರ್ಕೋಲ್ ಐತಿರಿ. ನಾ ಕೇಳುದು ನಿಮ್ಮ ಮಠ ಮನೆಯಾಗ ಹೇಳ್ಬೇಕಾದ್ರೆ ಬಹಳ ಮಂದಿ ಹೋಗ್ಯಾರ. ಹೌದು. ಅದೇ ಹುಲಿಜಯಂತಿಗೆ ಅದೇ ಊರಾಗ ಸುಮಿತ್ರನ ಇದ್ದಕ್ಕೆ ಅಡಿಯಪ್ಪ ಮಾರ ಟೇಜ್ ಮೇಲೆ ಬಂದಿದ್ದ ನಿನ್ ಜೋಡಿ ವಾದೇ ಇಲ್ಲ ನಂದಂತ. ಹೌದು. ಅದಕ್ಕೆ ಇದ್ದುದು ಹೇಳ ಮಾರಾಯ ಅಂದ್ರೆ ನನಗೆ ಹೇಳಕ್ ಬರಲ್ಲ ಅಂದ ಮಾರಾಯ. ಹೌದು. ಅದಕ್ಕೆ ನಾ ಕೇಳಂತ ವಿಷಯ ನನಗೆ ಗೋಪಾಳ ಮಾರಾಯ ಎತ್ತಿದ್ದ. ಹೌದು. ಎಲ್ಲಿ ಹುಲಿಜಯಂತಿ ಗೋಪಾಳ ಮಾರಾಯ ಅಂದ್ರೆ ಅಡಿಯಪ್ಪ ಮಾರಕ್ಕಿದ್ ಬಹಳ ದೊಡ್ಡ. ಹೌದು. ಗೋಪಾಳ ಮಾರ ಕಡೆ ಬಂದಾಗ ಹಾಲು ಮತ್ತ ಪೂರ್ಣ ವಿಷಯ ಏನ್ ಮೇನ್ ನಾಡಿಕದ ವಿಷಯನೇ ನನಗೆ ಹೇಳ್ಯಾನ. ನಾ ಯಾವ ಮೇಲೆ ಕೇಳ್ತೀನಿ ಹಾಲು ಮತ್ತ ಹೋಗಿ ಬರಲಿ ಅಲ್ಲು. ಹೌದು. ಅದಕ್ಕೆ ಹೇಳ್ದ ನಿಮ್ಗ ಇದ್ದದಕ್ಕಿದ್ದಂಗೆ ಹೇಳ್ಯಾನ ಮಂಡ ಬಾರ್ಕೋಲ ಅಂದವ. ಕರಿ ಲಕ್ಕವನ್ ಗುಡ್ಯಾಗ 108 ಮ್ಯಾಳ ಇದ್ದು. ಹೌದು. ಹೌದು. ಎಲ್ಲಾರಿಗೂ ಪರಿಚಯ ಕೊಡ್ತಿದ್ರು. ಇದೇ ಅರಟೇಳ ಕಲ್ಮೇಶ ಸೊನ್ಯಾಳ ಗೌಡ್ರು ಇವರೆಲ್ಲ ಮೂತಿತ್ತು ತೊರವಿ ಗುಡಿಯಾಗ ಯಾನ್ ಕೊಟ್ರ ಬಿರುದು ಗೊತ್ತ ಮನ್ಯಾಗ ಕೊಟ್ಟಾರ ಇದು ಕೊಟ್ಟಾರ. ಮಾತಿನ ಛಲಗಾರ ಸೋಲಿಲ್ದ ಸರ್ದಾರತಿ ಬಿರುದು ಕೊಟ್ಟಾರ. ಇದೇ ತೊರಿ ಲಕ್ಕವನ್ ಗುಡಿಯಾಗ ಮಾಳಿಗರ 18-28 ಮ್ಯಾಳದಾಗ ಸೊನ್ಯಾಳ ಗೌಡ್ರು ಅಟ್ಟೇಳ ಕಲ್ಮೇಶನೇ ಕೊಟ್ರು. ಹೌದು. ಸೋಲಿಲ್ದ ಸರ್ದಾರ ಅಂದಾರ ಮಾತಿನ ಛಲಗಾರ ಅಂದಾರ. ಅವ್ರು ಹುಚ್ಚಾರ ಈಗಳೇ ಸುರಿದು ಒಬ್ಬನೇ ಕಣ್ಣ ಕಾಣಿಸ್ತಾ ನಿನಗೆ. ಕ್ಯಾಸೆಟ್ ಕೇಳ್ಯಾರ ಅವರು. ಯಾನ ಹೇಳುದು ಸಮಾಂತವ್ರಿ ಬಂದಂಗ ಹಾಡ್ತೇಪ. ನಾ ಮಕೋತ ಈ ಕಡೆ ಸೂರ್ಯ ಈ ಕಡೆ ಹೊಂಡಿತ ಆಗುದ್ಮರಿ ಬೀಳ್ಬೇಡ್ರಿ. ನನಗ್ ಮನಸ್ಸು ಹುಟ್ಟಿಲ್ಲ ಇನ್ನ ನಿಮ್ಮ ಮಠ ಮನ್ಯಾಗ. ಇದು ಒಂದೇ ಮ್ಯಾಲ ಬೇಡ ಎಲ್ಲಾ ಮ್ಯಾಲ ಗೋಳೆ ಮಾಡಿ ಒಂದ್ ಊರಾಗ ಕೂಡಿಸ್ನಿ. ನನಗ್ ಬಂದ್ ಮಾಡಿದ್ರೆ ಎಲ್ಲಾ ಕೂಡ್ಯಪ್ಪ ಅಂದ ಅಂದೇ ಹಾಡ್ಕಿ ಮಾಡಲ್ಲ ಹಾಡ್ಕಿನ. ಹೌದು. ಹಂಗ ಫಣದ ನಂದು ಖರೆ ಸುಳ್ಳು ಮಾತಾಡಲ್ಲ. ಮಾಳಿಗರೇ ಮಠದವ್ರು ಎಲ್ಲಾರು ಕೂಡಿ ಉಮದಿ ಮಾರಾಯ ಎಂದು ಹೇಳ್ಗುಡ್ಲಿ ಹಾಡು ಗುಡ್ಲಿಲ್ಲ ಅಂದ್ರ ಅಂತ ದಿಮ್ಮಿನ ಮೇಲೆ ಕೈ ಇಟ್ರು ಉಮದಿ ಮಾರಾಯ ಅನ್ಬೇಡ. ಹೌದು. ಒಂದೇ ಮಾತು ಸೊನ್ಯಾಳಗೌಡ ಜೋಡಿ ಹಾಡಲ್ಲ ತಮೋಕ್ಷಣ ಹಾನಿ ಮಾಡಿದ್ರೆ 24 ವರ್ಷ ಹಾಡಿಲ್ಲ ಒಂದೇ ಹಾನಿ ಮಾಡ್ಬೋದು. ಆ ಗುದುಮರಿಗೆ ಹೋಗ್ಬೇಡಿ ಸುಮ್ಮನೆ 3 ಜಗ್ಕೊಂಡು ಹೋಗ್ತೇನೆ ದಂಡಿ ಕೆಸರ್ಗ. ನಾನ್ ತೆರೆಯಾಗ ಬಂದ್ರೆ ನಿಮ್ ಮ್ಯಾಳ ನೀವೆಲ್ಲ ಮನೆಗೆ. ಹೌದು. ಪ್ರಶ್ನೆ ಅಲ್ಲಿ ಮನೆ ಹಾಕೊಂಡ್ರು ನೀವು ಮನೆ ಹೋಗ್ತೆ. ನಿನ್ನ ಪ್ರಶ್ನೆ ನಮಗೆ ಬೇಡ ನಾವು ನೀ ಬೇಡ ಮಾರ. ಆಗ 3 ಚಂಜ ಹಿಡಿದು ಬಂದ್ ಹತ್ತಾನ ಉಳ್ಳಾಕಿ ಬಂದನ್ ಹಿಡಿದು ಹಾನ್ ನೋಡ ಸೊಣ್ಣೆ ಅವ ಇದೇ ಬಿಡಲ್ಲ ಹೋಗುತ್ತಲ್ಲ. ಸುಮ್ಮ ಸುತ್ತ ಹಾಕ್ತಾನ ನನಗ. ಸದ್ದ ಚರ್ಚೆವಾದ ವಿಷಯದಾಗ ನಿಮ್ಮದೇನ್ ನಮ್ ತೆರಿಸತಿ ಹೋಗ್ಯದ. ಈಗ ಅಡ್ಡ ಮಾತಾಡಕತ್ತಾನ ಅಕ್ಕನೇಳ ಮಾಯವ. ಒಳ್ಳಾನ ಕೂಡ್ಲಪ್ಪ ಅಂದ್ರೆ ನೀವು ಸತ್ತ ನೀವೇ ವಿಚಾರ ಮಾಡಿ ನೀವೇ ಹೇಳುದು. ಹೌದ್ರಿಪ್ಪ. ಗಪ್ರಿಯಪ್ಪ ಶಾಂತಿ. ನೀ ಯಾನ್ ಅನ್ಬೇಕತ್ತೇಪ. ಮೇಕೆ ಕೊಡೋರು ಕೈಯಾಗಿಲ್ಲ.
ನೀನೇ ದೊಡ್ಡ ಮನುಷ್ಯ, ನನಗ್ ಬರಲ್ಲ. ಬರಲ್ಲ. ಏನಾರು ಸಮಾಧಾನ ಆಗ್ತಿರ್ಲಿಲ್ಲ. ಮುಂದೆ ಓಡಿಸ್ತೀನಿ, ಹಿಂದೆ ಅಂತ ಮುಂದೆ ಹೋಗ್ಬೇಕೀಗದ. ಹೌದು, ಸುಮ್ಮ ಕೂಡಲಾಗಿದೆ ಮತ್ತ. ಆದ ಕಾರಣ ಹೌದ್ರಪ್ಪ, ಸತ್ಯ ಧರ್ಮರ ವಿಷಯ ಮಾತಾಡ್ಬೇಕಾಗಿದ್ರ ಹೌದು, ನಿಮ್ಮ ಮಾಯವನ ಕೊಳ್ಳ ಗುಳ್ಳದಪ್ಪ ಅಂದ ಬಳಕ ಹೌದು, ಆಕಿ ಮದುವೆ ಆಗ್ಯದಿಲ್ ನೀವೇ ಹೇಳುದು. ಅಲ್ಲಾಗ ಬಯಮನಿಗೆ ಯಾವ್ದು ಐತೆ ಹೊಡ್ಯಾಕರ ಒಳ್ಳಾಗ ತೋರ್ಸೋಳ, ನಾ ಹೆಂಗದ ಹೆಣ್ಣ ತೋರ್ಸೋಳ, ಇವತ್ತಟ್ಟು ಮೀಸಿ ಇವತ್ತಟ್ಟು ಗಡ್ಡ ಬಿಟ್ಟಾಳ ಮತ್ತ ಹೆಣ್ಮಗಳು ಹಾಳಾಕಿ. ಹೌದು, ಒತ್ತಟ್ಟು ಮೀಸಿ ಇವತ್ತು ಗಡ್ಡ ಬಿಟ್ಟು ಬಿಟ್ಟು ಬಳಕ ಆಕಿ ಹೆಣ್ಣ ತಿಳ್ಕೊತಲಿಂದ ಐತವ. ಹೌದು ಹೌದು ತಿಳ್ಕೊತಾರಪ್ಪ. ಈಗ ಮೀಸಿ ಬಂದ ಗಂಡ ತಿಳ್ಕೊತಾನಿಲ್ಲ, ಗೂಳ್ಳ ಯಾಕೆ ಕಟ್ಕೋಬೇಕು? ಸುಮ್ ಕಟ್ಟಿ ನೋಡಿ ಯಾರ ಕೊಳ್ಳಗರ್ ಗುಳ್ಳ, ಯಾರ ಕೊಳ್ಳಗರ್ ಗುಳ್ಳ ಕಡ್ದ ಕಿಂಸ ಕಡೆ ಹೇಳ್ತಾರ. ಹೌದು, ಸೊಮ್ಮೆ ಗೊಳ್ಳ ಗುಳ್ಳ ಕಟ್ಬೇಕಾದ್ರೆ ವಿಚಾರ ಮಾಡಿ ನೋಡ್ರಿ. ಹೌದೌದು, ಅಲ್ಲ ನಿಮ್ಮದ ನೀವು ನಮ್ಮದೇ ಖರೆ ಅದ, ಆಕೆ ಗುಳ್ಳ ಕಟ್ಕೊಂಡ್ರ ಅಕ್ಕಿನ ಅಕ್ಕಿ ಅಂದ್ರೆ ನಿಮ್ಮದು ಖರೆ. ಹೌದು, ಅವ್ ಬೆಳಗ ನಮ್ಗೆ ಕಾಡವ್ರ ಏನೋ ಅಂತ ಕಾಡ್ತಾರ, ನಮ್ಮ ಊರಿಗೆ ಹೋದಾಗ ನಮ್ಮ ಊರಿಗೆ ಬರ್ತಾರೇನು? ಹೌದು, ಬರ್ಲ್ರಿ. ನಮಗ್ ಕೇಳೋದು ಏನ್ ಕೇಳಿ ಹೋಲಿ. ಯಾನು ಕೇಳುದಿಲ್ಲ ಬಿಡ. ನಮಗ ಪ್ರಶ್ನೆ ಮಾಡಿದ್ರು, ಏನ್ ಮಾಡ್ಯಾರಪ್ಪ ಅಂದ್ರ ಉಮ್ಮದಿ ಅವ ಬಾಬು ಸಾಹೇಬ್ ಅಲ್ಲ, ನಿಮ್ ಮಾಸ್ತರ್ ಹೇಳು ಅವೆಲ್ಲ ಹಳ್ಳಿ ಚಂಡಿ ಅವ. ಹೌದು, ಹಳ್ಳಿ ಚಂಡಿ ಅವನ ಚಂಡ್ಯಾಗ ಕುಂಡಿಸ್ಬೇಡ, ಆ ದೇವ್ರ ಹೆಸರು ಬದಲು ಹೇಳ್ಬೇಡ ಅಂತ ಹೇಳು. ಬಾಬು ಸಾಹೇಬ್ ಅಲ್ಲವ, ಹೌದಾ? ಬಾಬು ಸಾಹೇಬ್ ಮಹಾರಾಜರು. ಬಾಬು ಸಾಹೇಬ್ ಮಹಾರಾಜರು ಅವ್ರಿಗೆ ಬಾಬು ಸಾಹೇಬ್ ಮಹಾರಾಜ್ ಅತ್ತಾನ. ಹೌದು, ಅಲ್ಲಿ ಬಿಡು ಹಳ್ಳಿ ಚಂಡಿ ಅವನ. ಅದಕ್ಕೆ ಯಾವ ಇದು ಓದಿ ಹೌದು ಬಾಬು ಸಾಹೇಬ್ ಮಹಾರಾಜ ಲಿಂಗ ಹೊಳತವು. ಹೌದು, ಯಾವ ಇವೊಂದು ಪ್ರವಚನ ಹೇಳ್ದ ಬಳಕ ಅದು ಲಿಂಗ ಹೊಳತ ಪ್ರಶ್ನೆ ಮಾಡ್ಯಾನ. ಕೇಳ್ರಪ್ಪ, ಅದು ಓದಿ ನೀನೇ ಹೇಳ್ಬಿಡು. ನೀನೇ ಮೊಬೈಲ್ದಾಗ ಹೇಳ್ಬಿಡ ಅವ್ರಿಗೆ. ಯಾವ ಅವನ ಗುರು ಆದ್ರ ಗುರುಲಿಂಗ ಜಂಗಮ್ ಮಹಾರಾಜರು. ಹೌದು, ನಿಂಬರಿಗೆ ಹೌದು, ನಿಂಬರಿಗೆ ಗುರುಲಿಂಗ ಮಹಾರಾಜರು ಅವರ ಪ್ರವಚನ ಪುಸ್ತಕ ಓದಾಕರ ಅವಾಗ ಬಾಬು ಸಾಹೇಬ್ ಮಹಾರಾಜರ ಲಿಂಗ ದಿವಸ ಹೊಳತಲ್ಲ ಅವಳ ಪ್ರವಚನ ಮಾಡ್ದಾಕರ ಗುರುಲಿಂಗ ಮಹಾರಾಜರು ಬರೆದಂತ ಗ್ರಂಥ ಓದಾಕರ ಹಳೆ ಹೊಳ್ಳೆದ ಫಸ್ಟ್ ಅಲ್ಲಿ ಸದ್ಯ ಮೊಬೈಲ್ದಾಗ ಆದ ಉಮ್ಮದೇವ ಬಾಬು ಸಾಹೇಬ್ ಮಹಾರಾಜರು. ಬಾಬು ಸಾಹೇಬ್ ಅಲ್ಲಪ್ಪ ಹಡದಪ್ಪ ಹಳ್ಳಿ ಚಂಡಪ್ಪ ಅವ ಬಾಬು ಸಾಹೇಬ್ ಮಹಾರಾಜ. ಬಾಬು ಸಾಹೇಬ್ ಮಹಾರಾಜ ಉಮ್ಮದೇನ ಅಲ್ಲಿ ಮುಂಬೈ ಹಿಡಿದು ಸದ್ಯ ಲಂಡನ್ ಹಿಡಿದು ಮಂದಿ ಬರ್ತದ ಉಮ್ಮದಿಗೆ ಬಾಬು ಸಾಹೇಬ್ ಮಹಾರಾಜನ ಕಡೆ ಸದ್ಯ ಉಮ್ಮದಿ ಜಾಗ ನೋಡ್ಲಕ್. ಅವನ್ ತಾನೇ ಅಂತ ಭಕ್ತಿ ಮಾಡ್ತಿದ್ದ, ಕೂತ ಬಳಕ 3 ಮಳ ಎತ್ ಭಕ್ತಿ ಮಾಡ್ತಿದ್ದವ್. ಹೌದಾ? ಅಂತ ಸತ್ಪುರುಷ ಬಾಬು ಸಾಹೇಬ್ ಮಹಾರಾಜರು ಉಮ್ಮದಿಯಾಗ ಹಾರ ಎಲ್ಲೆಲ್ಲಿ ಮಂದಿ ಬಂದಿ ವಸ್ತಿ ಮಾಡ್ತಾ ಕಟ್ಟಡ ಎಂತ ಮಾಡ್ಲಕತ್ತಾರ. ಮಂದಿ ಮೋಹನ್ ಸದ್ಯ ಆಲ್ ಇಂಡಿಯಾದ ಇದ್ರ ಅಧ್ಯಕ್ಷ ಮೋಹನ್ ಭಾಗವತ್. ಹೌದು, ಮೋಹನ್ ಭಾಗವತ್ ಆಲ್ ಇಂಡಿಯಾದ ಇದು ಅಧ್ಯಕ್ಷ ನೋಡಿದ ಬರ ಇದ್ರ ಸಂಘದು. ಮೊನ್ನೆ ಮೋಹನ್ ಭಾಗವತ್ ಬಂದು ಹೋದಾರಿ ಬಾಬು ಸಾಹೇಬ್ ಮಹಾರಾಜರ ಮಠಕ್ಕೆ. 1000 ಪೊಲೀಸರು ಇದ್ರು ಬಂದೋಬಸ್ತ್ ನಿಂಬಾಳ ಖಾಲಿ ಬಂದು ಹೋದ. ಅದಕ್ಕ ಹಿಂಗ ತಮ್ಮ ವಿಷಯ ಇದಕ್ಕೆ ಕೇಳಿದಿ. ಅಮೋಘ ಸಿದ್ಧ ಯಾ ರಾಜ್ಯರ ಇತಿಹಾಸದಾಗ ಹಾನತ್ ಕೇಳಿದಿ. ಅಮೋಘ ಸಿದ್ದೋಟಿಗೆ ಮಾಡಿ ಕೇರಿಂದ್ರ ಯಾವ ಗೀಜಾಗ್ನಲ್ಲಿ ಬಿಜಾಪುರ ಪಟ್ಟಣ ರಾಜ ಮಾಡಿ ಗೆದ್ದಿ ಕೇರಿಂದ್ರ ಯಾವಾಗ ಬಂದ ಬಳಕ ಅಲ್ಲೊಂದು ಬಾಯಿ ಮನೆ ಒಳಗ ಕಲಿ ಬಂದ ಕಲಿ ಹೊಕ್ಕದ ಬಳಕ ಅಳಗ ಅಮೋಘ ಸಿದ್ಧ ಬಂದ ಕೇರಿಂದ್ರ ಖರೆ ಕಂಡು ಹಿಡ್ದ ಕೇರಿಂದ್ರ ಯಾರ ನಿನ್ನ ಶಶಿಯತ್ತ ಮಾಲಗಾರ ಇವನಿಗೆ ಹೇಳ್ದ ಬಳಕ ಹಳ್ಯಾಗ ಬಂದ್ ಎಲ್ಲಾರ ಕೂಡಿ ಕರೆಸಿ ಭಾಷಾ ಬಿಜಾಪುರ ರಾಜ್ಯದ ಒಳಗೆ ಇತಿಹಾಸದಾಗ ನಿಂದ ಖೂ ನನಗೆ ಇರ್ಲೆತ್ತಿಟ್ಟು ಆಶೀರ್ವಾದ ಮಾಡ್ಯಾನ. ಯಾವ ಇತಿಹಾಸದಾಗ ಬರ್ದಿಟ್ಟಾನ ಸಿದ್ರು ನಮ್ಮ ಅಮೋಘ ವಿಷಯದಾಗ ನಂದೊಂದು ಹಿಂಗ್ ಕಂಡೀಷನ್ ಅದ. ಅಮೋಘ ಹಿಡಿದು 4 ಮಂದಿ ಹೊಟ್ಟಿರಿ, 21 ಮಂದಿ 101 ಮಂದಿ 1000 ಹೇಳ್ತಾರೆ. ಹಿರಿಯಾರ ಏನ್ ಹೇಳ್ಯಾರಲ್ಲ ಅದ್ ಹಾಡ್ಕೊತ ನಾವ್ ಹೊಂಟಿದೀವಿ. ಈಗ 12 ಮಂದಿ 12 ಪುರಾಣ ಬರ್ದಾರ, 12 ಬುಕ್ ಬರ್ದಾರ, ತಿಳ್ದಂಗ್ ಬರ್ದಾರ. ಅದಕ್ಕೆ ಅದು ವಿಷಯ ಬಹಳ ದೊಡ್ಡದಲ್ಲ. ಹಿರಿಯಾರ ಏನ್ ಹೇಳ್ಕೊತ ಬಂದಾರ ಅದ್ ಹೇಳ್ಕೊತ ಹೋರ ಪರಂಪರೆ ನಮ್ಮದದ. ಆ ಯಾನ್ ಹಿರಿಯಾರ ಹೇಳ್ಕೊತ ಬಂದ್ರ ಅಟ್ಟೆ ಹೇಳವನ. ಆ ಪುರಾಣ ಪುಸ್ತಕದ ಹಂಗ್ ಬರ್ದಾರ ಹಿಂಗ್ ಬರ್ದಾರ ಅಂದ್ರೆ ಬಹಳ ಮಂದಿ ಬರ್ದಾರ. ಸದ್ಯ ಕಬ್ಬೂರವ್ರು ಅಮೋಘ ಸಿದ್ಧಗ 3 ಮಂದಿ ಹೆಂಡ್ರತ್ತ ಬರ್ದಾರ. ನೋಡ್ ಒಂದೇ ಪದಮಾವ್ ಸಾಕಾಗ್ಯದವನಿ.
ಆಯ್ತು ಮತ್ತೊಬ್ಬ ಪುರಾಣದಾಗ ಏನ್ ಬರ್ದಾನ ಅಮೋಘ ಸಿದ್ಧ ಸೊಲಾಪುರದಾಗ ಕಟ್ಟಿಗೆ ಮಾಡ್ತಿದ್ದ ಅಂತ ಬರ್ದಾನ. ಹೌದು ಮತ್ತೊಬ್ಬ ಪುರಾಣ ಏನ್ ಬರ್ದಾನ ಅಮೋಘ ಸಿದ್ಧ ಬೀರ ದೇವರ ಹಾಲಿನ ಗುಂಡಿಯಾಗಿ ಹುಟ್ಟ್ಯಾನ ಅಂತ ಬರ್ದಾನ. ಹೌದು ಯಾವ್ದು ಮತ್ತೊಬ್ಬ ಪುರಾಣ ಯಾವ ಬರ್ದಾನ ಅಮೋಘ ಸಿದ್ಧ ದಕ್ಷಿಣ ಸೊಲಾಪುರ ಮಂಗಳವೇಡ ತಾಲೂಕು ಪುಳುಸದಾಗ ಹುಟ್ಟ್ಯಾನ ಅಂತ ಒಬ್ಬ ಬರ್ದಾನ ಪುರಾಣ. ಹಾ ಆಯ್ತು ಅಮೋಘ ಸಿದ್ಧನ ಗುರು ಬೀರಪ್ಪ ಅಂತ ಒಬ್ಬ ಬರ್ದಾನ. ಹೌದು ಒಬ್ಬ ಏನ್ ಬರ್ದಾನ ಹಾಲು ಮತ್ತಕ್ಕ ಎಂದಿನ ಹಿಡಿದ ಹಾಲು ಮತ್ತಕ್ಕ ಪೂರ್ತಿ ಹಾಲು ಮತ್ತಕ್ಕ ಅಮೋಘ ಸಿದ್ಧನೇ ಒಡಿಯ ಅಂತ ಹೇಳಿ ಹಿಂಗ್ ಬರ್ದಾರ. ಹೌದು ಹೌದು ಪುರಾಣ ಬೇರೆ ಅವ್ರು. ಇನ್ನೊಂದ್ ಹೊಡೆದಿನಕ್ಕೆ ಏನ್ ಬರೀತಾರ ಕೇಳಿ ತುಂಬಿ ಬಿಡು ಎಲ್ಲ ಕಡೆ. ಅಮೋಘ ಸಿದ್ಧ ಟೋಳಿ ಮಾಡ್ಕೊಂಡು ಕಲಗಾಲಿ ಫ್ಯಾಕ್ಟರಿ ಕಬ್ಬಿಗೆ ಬರಿತಾರ ಅಂತ ಬರೀತಾರ. ಇದು ಒಂದೇ ಉಳ್ದು ಸತ್ಯ ಒಂದು 4-12 ಕಲಿತಾವ. ಹೌದು PhD ಮಾಡಿದ ಸೊನ್ನೆ ಉಟ್ಕೊಂಡು ತಿರ್ಗಾಡ್ತಾವ ಎಲ್ಲ ಕಡೆ. PhD ಆಯ್ತಂತ ಹೇಳಿ ಬರೆದು ಇಡ್ತಾವ. ಆ ದೇವ್ರ ಈ ಕಾಡಿ ಈ ದೇವ್ರ ಆ ಕಾಡಿ ಅವ್ರ ಹ್ಯಾಂಡ್ರ ಆ ಕಾಡಿ ಮಕ್ಕಳ ಆ ಕಡೆ ಸತ್ಯನಾಶ ಬರ್ದಾರೆ. ಆ ಸಿಟ್ಟು ಬರ್ತದ ನಿಮ್ಗ. ಹಾಲ್ ಮತ್ತವ್ರು ನೀವ್ ಇದ್ದೀರಿ ನಾವಿದ್ದೆ ಹಾಡಕ್ ರಟ್ಟೆ ಇರ್ತದ ಖರೆ ಹಾಲ್ ಮತ್ತ ಅಪ್ಪ ನನಗ್ ಬಾಳ ಹೌದು ನಮ್ ತಾಲೂಕದಾಗ ಕೇಳ್ದಕ್ರ ಗೊತ್ತಾಗ್ತದ ನಿಮ್ಗ. ಹೌದ್ರಿಪ್ಪ ಅದಕ್ಕೆ ಯಾನ್ ಬರ್ದಾರ ಹೌದು ಉಂಬುರ್ಜಿ ಅವರು. ಹೌದು ಜಗದ್ಗುರು ರೇವಣ ಸಿದ್ದೇಶ್ವರ ಉಂಬುರ್ಜಿ ಮಠದಾಗ ಹಾನ ಭಾರತ ಹುಣಿ ನುಡಿ ಆಗ್ತದ. ಲಕ್ಷಗಟ್ಟಲೆ ಜನ ಕೂಡ್ತದ. ಹೌದು ಭಾರತ ಹುಣಿ ನುಡಿ ಕೇಳುತ್ತ. ಹೌದು ಉಂಬುರ್ಜಿ ಅವ್ರ ಪುರಾಣ ಬರುದ್ರು. ಹೌದ್ರಿಪ್ಪ ಮಾಳಿಂಗರಾಯ ತುಕಾಪರಾಯ ಧ್ಯಾಯ ಬಿಡಕ್ರ ಮಾಳಿಂಗರಾಯ ಹೊಟ್ಟೆ ಹಾಕಿದ್ದ ಬರ್ದಾರ. ಹೌದು ಹೊಟ್ಟೆ ಹಾಕಿದ್ದಪ್ಪ ಅಂದ್ರೆ ಬ್ಯಾಡ್ರಿ ಹೊಡೆದ್ ಹೆಂಗ ಹೌದು ನುಡಿ ಮಾಡ್ದ ಹೆಂಗ ಹೌದು ಅಪ್ಪಿಗೆ ವಚನ ಕೊಟ್ಟ ಹೆಂಗ ಹೊಟ್ಟೆ ಹಾಕಿದ್ದಕ್ರ ಕೊಟ್ಟ. ಸದ್ಯ ದೊಡ್ಡ ಮಟ್ಟ ಮನೆ ಉಂಬುರ್ಜಿ ಅವ್ರು ಬರೋದು ಹಿಂಗ. ಹೌದು ಎಷ್ಟ್ ಸಮಾಜ ನಮ್ಮ ದೇವ್ರಿಗೆಲ್ಲ ಕೆಡಿಸಿ ಬಹಳ ಮಂದಿ ಬರ್ಲತ್ತಾರ. ಹೌದು ಅವ್ ಕೆಡಿಸ್ಕೊಳೋದು ತಲಿ. ಅದಕ್ಕ ಇವ್ರೇನ ಅಲ್ಲಿ ಹುಟ್ಟಿಲ್ಲ ಅಂದ್ರು ಹುಟ್ಟಿದಾಗಲ್ಲ ಬಿಟ್ಟಿದಾಗಂಗಿಲ್ಲ. ಹೌದು ಅವ್ರ ಏನ್ ಶುದ್ಧೋಟಿ ಮಾಡ್ಕೊತ ಬಂದಾರಲ್ಲ ಪರಂಪರೆ ಮಾಡ್ಕೊತೇ ಬಂದಾರ. ಯಾರ ಪುರಾಣ ಏನ್ ಬಡದ್ರ ದಂಡಿ ಮುಟ್ಟು ಮಾತಲ್ಲ ನಮ್ಮ ಅಪ್ಪಗಳು ಹಿರಿಯರು ಏನ್ ಹೇಳ್ಕೊತ ಬಂದಾರ ಹೇಳಿದ್ರ ಗಟ್ಟಿ ವಿಷಯ ಅದ. ಬಿಟ್ರಿ ಏನದಲ್ಲ 12 ಮಂದಿ ಪುಸ್ತಕದೊಳಗೆ ಬೆನ್ನ ಹತ್ತರ್ ಯಾವ ದೇವ್ರು ಜಾಗಿನ ಮೇಲೆ ಉಳಿಯಲ್ಲ. ಹೌದ್ರಿಪ್ಪ ಹೌದು